ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿ ಅವಶ್ಯಕತೆ ಇದೆ. ಮಾದಿಗರ ವಿರುದ್ಧ ಮಾಲ ಇಲ್ಲ, ಮಾಲಗರ ವಿರುದ್ಧ ಮಾದಿಗ, ಅಲೆಮಾರಿಗಳ ವಿರುದ್ಧ ಬೇರೆ ಇವರಿಲ್ಲ, ಟಚಬಲ್ಸ್ ವಿರುದ್ಧ ಅನ್ಟಚಬಲ್ಸ್ ಇಲ್ಲ. ನೀವೆಲ್ಲ ಒಂದು ಅಭಿಪ್ರಾಯ ಇಟ್ಕೊಂಡಿರ. ಇದುವರೆಗೂ ನಮ್ಮ ಆಯೋಗದ ಮುಂದೆ ಬಂದು ಒಳ ಮೀಸಲಾತಿ ಬೇಡ ಅಂತ ಒಬ್ಬರು ಹೇಳಿ 75 ವರ್ಷ ಅನುಭವಿಸಿರೋರು ಸ್ವಲ್ಪ ಕಡಿಮೆ ತಗೊಂಡು, 75 ವರ್ಷ ಏನೂ ತಗೊಳ್ದಿರೋರು ಒಂಚೂರು ಒಂದು 2 ಚಮಚ ಅಷ್ಟು ಜಾಸ್ತಿ ಕಾನೂನಿನ ಚೌಕಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅನುಗುಣವಾಗಿ ನಿಮ್ಮೆಲ್ಲರ ಮನವಿಗಳನ್ನು ನಾನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಯಾವ ಮಾನ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನನ್ನ ವರದಿಯಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಿ. ಸ್ನೇಹಿತರೆ, ನಾನು 10 ವರ್ಷ ಜಡ್ಜಾಗಿ ಕೆಲಸ ಮಾಡಿದೆ, 25 ವರ್ಷ ವಕೀಲನಾಗಿ ಕೆಲಸ ಮಾಡಿದೆ, ನೂರಾರು ಸಾವಿರಾರು ಕೇಸುಗಳನ್ನು ನಾನು ನಡೆಸದೆ ತೀರ್ಮಾನ ಮಾಡಿದೆ. ಆದರೆ 2019-20 ST SC ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು ಅನ್ನುವ ಆಯೋಗದ ಅಧ್ಯಕ್ಷರನ್ನಾಗಿ ಕರ್ನಾಟಕ ಸರ್ಕಾರ ನನ್ನನ್ನು ನೇಮಕ ಮಾಡಿ, ನಾನು ಕಾಲ ಮಿತಿಯಲ್ಲಿ ಸರ್ಕಾರಕ್ಕೆ ವರದಿ ಮಂಡಿಸಿ SCಗಳಿಗೆ ಮೀಸಲಾತಿ ಹೆಚ್ಚಿಸಬೇಕು, STಗಳಿಗೆ ಮೀಸಲಾತಿ ಹೆಚ್ಚಿಸಬೇಕು ಅಂತ ನಾನು ವರದಿಯನ್ನು ಕೊಟ್ಟೆ. ನನ್ನ ವರದಿಯನ್ನು ಕರ್ನಾಟಕ ಸರ್ಕಾರದ ಒಪ್ಪಿ ಅಸೆಂಬ್ಲಿನಲ್ಲಿ ಮಂಡಿಸಿ ಶಾಸನವಾಗಿ ಮಾಡಿ ಅನುಷ್ಠಾನಕ್ಕೆ ಬಂದಿರೋದು ನಾನು ಜಡ್ಜ್ ಕೆಲಸಕ್ಕಿಂತ ಲಾಯರ್ ಕೆಲಸಕ್ಕಿಂತ ತಂದ ತೃಪ್ತಿಗಿಂತ ಹೆಚ್ಚಿನ ಸಮಾಧಾನ ಮಾಡುತ್ತೆ. ಇವತ್ತು ನನಗೆ ಆ ಸಂದರ್ಭದಲ್ಲಿ ಆ ವರದಿ ಕೊಟ್ಟಾಗ ಒಳ ಮೀಸಲಾತಿ ಬೇಕು ಅಂತ ನನ್ನ ಹತ್ರ ಯಾರೂ ಕೇಳಲಿಲ್ಲ. ಆದ್ರೆ ನಿಮ್ಮೆಲ್ಲರ ಸಮಸ್ಯೆಗಳನ್ನ ಅಧ್ಯಯನ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಅನಿಸ್ತು ಒಳ ಮೀಸಲಾತಿ ಬೇಕು. ಅದು ನನ್ನ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲದೇ ಇದ್ರೂ ಕೂಡ ನನ್ನ ವರದಿಯಲ್ಲಿ 7 ಶಿಫಾರಸುಗಳ ಪೈಕಿ ಒಂದು ಶಿಫಾರಸು ಏನು ಅಂತಂದ್ರೆ, ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿ ಅವಶ್ಯಕತೆ ಇದೆ. ಇದನ್ನ ಕಾನೂನಿನ ತೊಡಕಿದೆ, ಅದನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕು. ವೈಜ್ಞಾನಿಕವಾದಂಥ ವರ್ಗೀಕರಣ ಆಗಬೇಕು. ಆದ್ಯತೆ ಮೇಲೆ ಮೀಸಲಾತಿ ಪ್ರಮಾಣವನ್ನು ಹಂಚಿಕೆ ಮಾಡಬೇಕು. ಇದನ್ನ ತರಾತುರಿಯಲ್ಲಿ ಮಾಡೋದಲ್ಲ, ಆಳವಾದಂಥ ಅಧ್ಯಯನ ಮಾಡಿ ಸರ್ಕಾರ ಒಂದು ವೈಜ್ಞಾನಿಕ ತೀರ್ಮಾನ ತಗೋಬೇಕು ಅನ್ನೋದು ನನ್ನ ಶಿಫಾರಸು. ಅದು 2020 ಜುಲೈ 2ನೇ ತಾರೀಕು ನಾನು ಕೊಟ್ಟಿದ್ದೆ. ಆ ನಂತರ ಕರ್ನಾಟಕ ಸರ್ಕಾರದ ಸರ್ವ ಪಕ್ಷಗಳ ಸಭೆಯಲ್ಲಿ ಇದನ್ನು ಅಂಗೀಕರಿಸಿ ಸರ್ವಾನುಮತದ ತೀರ್ಮಾನಕ್ಕೆ ಬಂದರೂ ನನ್ನೆಲ್ಲ ಶಿಫಾರಸುಗಳನ್ನು ಒಪ್ಪಿ. ಹಾಗಾಗಿ ಇವತ್ತು ಈ ರಾಜ್ಯದ ಯಾವುದೇ ರಾಜಕೀಯ ಪಕ್ಷ ಆ ತೀರ್ಮಾನದಿಂದ ಹಿಂದೆ ಸರಿಯುವಂತ ಪ್ರಶ್ನೆನೇ ಇಲ್ಲ. ನಾನು ಏನು ತೀರ್ಮಾನ ಕೊಟ್ಟನೋ ನನ್ನ ಶಿಫಾರಸು ಮಾಡಿದ ನನ್ನ ವರದಿಯಲ್ಲಿ ಅದೇ ಲೈನ್ನಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕಿನಂದು ಒಳ ಮೀಸಲಾತಿ ಬಗ್ಗೆ ಒಂದು ತೀರ್ಮಾನ ಕೊಟ್ಟಿದೆ. ಈ ತೀರ್ಮಾನ ಈ ದೇಶದ ನಮ್ಮೆಲ್ಲರ ಮೇಲೆ ಬೈಂಡಿಂಗ್. ನಾವೆಲ್ಲರೂ ಅದರ ಪ್ರಕಾರ ನಡ್ಕೊಂಡು, ಹಾಗಾಗಿನೇ ದೇಶದ ಅನೇಕ ರಾಜ್ಯಗಳು ಇವತ್ತು ಒಳ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ಮುಂದಾಗಿವೆ. ಕೆಲವರು ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಈ ಆಯೋಗವನ್ನು ರಚನೆ ಮಾಡಿ ವರದಿಯನ್ನು ಅಪೇಕ್ಷಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನನಗೆ ಸಂತೋಷ ಆಗಿರ್ತಕ್ಕಂಥ ವಿಚಾರ, ಇದುವರೆಗೂ ನಮ್ಮ ಆಯೋಗದ ಮುಂದೆ ಬಂದು
ಒಳ ಮೀಸಲಾತಿ ಬೇಡ ಅಂತ ಒಬ್ಬರು ಹೇಳಿಲ್ಲ. ಆದ್ರೆ ಒಳ ಮೀಸಲಾತಿ ಕೊಡಬೇಕಾದ್ರೆ ಕೆಲವರು ಸಮೀಕ್ಷೆ ನಡೆಸಿ ಇಂಥ ಮಾನದಂಡನ ಅನುಸರಿಸಿ ಇಂಥ ದತ್ತಾಂಶನ ಪರಿಗಣಿಸಿ ಅವೆಲ್ಲವೂ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ಹಾಗಾಗಿ ಇವತ್ತು ಯಾರ ವಿರುದ್ಧ ಯಾರೂ ಇಲ್ಲ. ಮಾದಿಗರ ವಿರುದ್ಧ ಮಾಲ ಇಲ್ಲ, ಮಾಲಗರ ವಿರುದ್ಧ ಮಾದಿಗ ಇಲ್ಲ, ಅಲೆಮಾರಿಗಳ ವಿರುದ್ಧ ಬೇರೆ ಇವರಿಲ್ಲ, ಟಚಬಲ್ಸ್ ವಿರುದ್ಧ ಅನ್ಟಚಬಲ್ಸ್ ಇಲ್ಲ. ನೀವೆಲ್ಲ ಒಂದು ಅಭಿಪ್ರಾಯಕ್ಕೆ ಬಂದಿರ. ಈ ಸಂದೇಶನ ಈ ವೇದಿಕೆಯ ಮುಖಾಂತರ ಸಾಗರಲ್ಲಿ ನಾನು ಮನವಿ ಮಾಡ್ತೀನಿ, ಇಡೀ ರಾಜ್ಯದ ಮೂಲೆ ಮೂಲೆಗೆ ತಲುಪಬೇಕಾಗಿದೆ ಈ ಗೊಂದಲ. The success lies in the unity of scheduled castes. ಬೇರೆಯವರು ನಿಮ್ಮನ್ನ ಒಡೆದು ಆಳುವ ನೀತಿಗೆ ಕಾಯ್ತಾ ಇದ್ದಾರೆ. ಅದಕ್ಕೆ ದಾರಿ ಕೊಡಬೇಡಿ, ಅದಕ್ಕೆ ಅವಕಾಶ ಕೊಡಬೇಡಿ. ನೀವೆಲ್ಲರೂ ಒಂದೇ ಮನಸ್ಥಿತಿ ಇರೋದರಿಂದ ಈ ಸಂದೇಶ ಈ ರಾಜ್ಯದ ಜನರಿಗೆ ತಲುಪಿ ನೀವೆಲ್ಲರೂ ಅಣ್ಣ ತಮ್ಮಂದರಿಂದ ಸಹೋದರ ಭಾವತ್ವದಿಂದ ಸಮಾನತೆಯಿಂದ ನೀವು ಮುಂದುವರಿಬೇಕು ಅಂತಕ್ಕಂಥದ್ದೇ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಸ್ನೇಹಿತರೆ, ಒಳ ಮೀಸಲಾತಿ ಅಂತಕ್ಕಂಥದ್ದು ಇವತ್ತು ಅನಿವಾರ್ಯತೆ ಪ್ರಶ್ನೆ. ಇದು ಬೇಕಾ ಬೇಡವಾ ಅನ್ನೋದು ಚರ್ಚೆ ಇಲ್ಲಿ ಮುಗಿಸೋಣ. ಹೆಂಗ್ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡಿ. ಮೀಸಲಾತಿಯ ಪ್ರಮಾಣವನ್ನು ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಇಲ್ಲಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, 75 ವರ್ಷ ಅನುಭವಿಸಿರೋರು ಸ್ವಲ್ಪ ಕಡಿಮೆ ತಗೊಳ್ಳಿ, 75 ವರ್ಷ ಏನೂ ತಗೊಳ್ದಿರೋರು ಒಂಚೂರು 1-2 ಚಮಚ ಅಷ್ಟು ಜಾಸ್ತಿ ಅವ್ರು ಕೊಡೋದು. ಅದರಿಂದ ನಾವು ಕಳ್ಕೊಳ್ಳೋದೇನಿಲ್ಲ. ಯಾರು ಕೆಳಗಡೆ ಇದ್ದಾರೆ ಅವರನ್ನು ನಮ್ಮ ಸಮಾನತೆಯಾಗಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಈ ಮನಸ್ಥಿತಿಯಿಂದ ಯಾರಿಗೂ ಕೂಡ ಒಳ ಮೀಸಲಾತಿಯನ್ನೇ ಮೀಸಲಾತಿ ಸೌಲಭ್ಯನ ವಂಚನೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.